ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಗ್ರಾಮ ಒನ್ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಎಲ್ಲ ಇಲಾಖೆಗಳ ನಾಗರಿಕ ಸೇವೆಯನ್ನು ಗ್ರಾಮೀಣ ನಾಗರಿಕರಿಗೆ ಅವರ ಗ್ರಾಮದಲ್ಲೇ ತಲುಪಿಸುವ ಗುರಿಯನ್ನ ಹೊಂದಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗ್ರಾಮ ಒನ್ ಫ್ರಾಂಚೈಸಿಯನ್ನ ಪಡೆಯೋದು ಹೇಗೆ, ಅದಕ್ಕೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು, ವಿದ್ಯಾ ಅರ್ಹತೆ ಏನಾಗಿರಬೇಕು, ಇದೇ ರೀತಿ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗ್ರಾಮ ಒನ್ ಫ್ರಾಂಚೈಸಿಯನ್ನ ಪಡೆಯಲು ಅರ್ಜಿದಾರರು ಕೆಲವು ಅರ್ಹತೆಯನ್ನ ಹೊಂದಿರಬೇಕು. ಅದೇನು ಅಂದ್ರೆ, ಮೊದಲನೇದಾಗಿ ಅರ್ಜಿದಾರರು ಭಾರತದ ಪ್ರಜೆಯಾಗಿರಬೇಕು, ಜೊತೆಗೆ ಕರ್ನಾಟಕ ವಾಸ ಸ್ಥಳವಾಗಿರಬೇಕು. ಇನ್ನು ಎರಡನೆಯದಾಗಿ ಅರ್ಜಿದಾರರಿಗೆ ಕನ್ನಡ ಭಾಷೆಯನ್ನ ಓದೋದಕ್ಕೆ, ಬರೆಯೋದಕ್ಕೆ ಹಾಗೆ ಮಾತನಾಡೋದಕ್ಕೆ ಬರಬೇಕು. ಇನ್ನು ಮೂರನೆಯದಾಗಿ 1-2 ಲಕ್ಷದವರೆಗೆ ಬಂಡವಾಳವನ್ನ ಹೂಡಿಕೆ ಮಾಡುವ ಸಾಮರ್ಥ್ಯವಿರಬೇಕು. ಇನ್ನು ಅರ್ಜಿದಾರರು ಡಿಪ್ಲೊಮೊ, ITI, ಸೆಕೆಂಡ್ PUC ಅಥವಾ ಪದವೀಧರರಾಗಿರಬೇಕು. ಇನ್ನು ಐದನೆಯದು, ವ್ಯಕ್ತಿಗಳಿಂದ ಸ್ವೀಕರಿಸಿದ್ದ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ಇನ್ನು ಆರನೆಯದ್ದು, ಅರ್ಜಿದಾರರು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಟೈಪಿಂಗ್ ಮಾಡುವಂತಹ ಪರಿಣಿತಿಯನ್ನ ಹೊಂದಿರಬೇಕು. ಇನ್ನು ಏಳನೆಯದಾಗಿ, ಒಬ್ಬ ವ್ಯಕ್ತಿಯು ಒಂದು ಕೇಂದ್ರಕ್ಕೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಎಂಟನೆಯದಾಗಿ, ಅರ್ಜಿದಾರರು ಯಾವುದೇ ಕ್ರಿಮಿನಲ್, ಸಮಾಜ ವಿರೋಧಿ ಪ್ರವರ್ಗಗಳಿಂದ ಮುಕ್ತವಾಗಿರಬೇಕು. ಮತ್ತೆ ಅರ್ಜಿದಾರರು ಅದಕ್ಕೆ ಬೆಂಬಲವಾಗಿ ಪೊಲೀಸ್ ಪರಿಶೀಲನಾ ಪ್ರಮಾಣ ಪತ್ರವನ್ನು ಕೂಡ ಅಪ್ಲೋಡ್ ಮಾಡಬೇಕು. ಇನ್ನು ಕೊನೆಯದಾಗಿ, ಅರ್ಜಿದಾರರು ಗ್ರಾಮ ಒನ್ ಕೇಂದ್ರವನ್ನ ಸ್ಥಾಪಿಸಲು ಅಗತ್ಯವಿರುವ ಸ್ಥಳ, ITA ಮೂಲ ಸೌಕರ್ಯಗಳ ಮೇಲೆ ಹೂಡಿಕೆ ಮಾಡಲು ಸಿದ್ಧವಿರಬೇಕು. ಜೊತೆಗೆ ಆಪರೇಟಿಂಗ್ ಸೆಂಟರ್ಗೆ ಅಗತ್ಯವಿರುವ ಕಾರ್ಯಾಚರಣೆಯ ವೆಚ್ಚವನ್ನು ಭರಿಸಲು ಸಿದ್ಧವಿರಬೇಕು. ಇನ್ನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನ ನೋಡೋದಾದ್ರೆ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಮೊಬೈಲ್ ನಂಬರ್, ಹಾಗೆ ಬ್ಯಾಂಕ್ ಪಾಸ್ಬುಕ್, ಕೇಂದ್ರದ ಫೋಟೋ, ಹಾಗೆ ನೀವು ಯಾವ ಎಜುಕೇಷನನ್ನು ಕಂಪ್ಲೀಟ್ ಮಾಡಿದ್ದೀರಾ, ಡಿಗ್ರಿ, ಡಿಪ್ಲೊಮೊ, ITI, ಸೆಕೆಂಡ್ PUC ಅದರ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇನ್ನು ನೀವು ಗ್ರಾಮ ಒನ್ ವೆಬ್ಸೈಟ್ಗೆ, ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡೋ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.